ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಂದು ಜಗತ್ತಿನ ರಾಜಕೀಯದಲ್ಲಿ ದೊಡ್ಡ ಸುದ್ದಿಯೊಂದು ಬಂದಿದೆ. ಚೀನಾದ ವಿದೇಶಾಂಗ ಸಚಿವರಾದ ವಾಂಗ್ ಯಿ ಅವರು ಭಾರತದ ಬಗ್ಗೆ ಹೇಳಿರುವ ಮಾತು ಈಗ ಜಗತ್ತಿನ ಗಮನ ಸೆಳೆದಿದೆ. ಹೌದು ಸ್ನೇಹಿತರೆ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತ ಮತ್ತು ಚೀನಾ ವಿರೋಧಿಗಳಲ್ಲ, ಇಬ್ಬರು ಪಾಲುದಾರರು. ಈ ಹೇಳಿಕೆಯನ್ನು ಅರ್ಥ ಏನು? ಏಕೆ ಚೀನಾ ಈಗ ಭಾರತ ಬಗ್ಗೆ ಇಂಥ ಮಾತು ಹೇಳುತ್ತಿದೆ? ಇದರಿಂದ ಜಗತ್ತಿನ ರಾಜಕೀಯದಲ್ಲಿ ಏನು ಬದಲಾವಣೆ ಆಗಬಹುದು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಕೊನೆಯವರೆಗೆ ವಿಡಿಯೋ ನೋಡ್ತಾ ಇರಿ ಗೆಳೆಯರೆ. ಚೀನಾದ ಸಂಸತ್ ಸಭೆಯ ವೇಳೆ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದರು, ಭಾರತ ಮತ್ತು ಚೀನಾ ಒಬ್ಬರನ್ನೊಬ್ಬರು ವಿರೋಧಿಗಳಂತೆ ನೋಡಬಾರದು. ಅವರ ಮುಂದುವರೆದು ಹೇಳಿದರು, ಭಾರತ ಮತ್ತು ಚೀನಾ ಪಾಲುದಾರರ ರಾಷ್ಟ್ರಗಳು. ಇಬ್ಬರು ದೇಶಗಳು ಅವಶ್ಯಕಗಳು. ಏಷ್ಯಾದ ಅಭಿವೃದ್ಧಿಗೆ ಇಬ್ಬರು ಅಗತ್ಯವಿದೆ. ಅವರು ಮಹತ್ವದೊಂದು ಮಾತು ಹೇಳಿದರು, ಭಾರತ ಮತ್ತು ಚೀನಾ ನಡುವೆ ವಿಶ್ವ ಮತ್ತು ಸಹಕಾರ ಇದ್ದರೆ ಇದು ಏಷ್ಯಾದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಕೊಡುತ್ತದೆ. ಆದರೆ ಸ್ನೇಹಿತರೆ, ಚೀನಾ ಈಗ ಭಾರತವನ್ನು ಶತ್ರು ಎಂದು ಅಲ್ಲ, ಪಾಲುದಾರ ಎಂದು ಹೇಳುತ್ತಿದೆ. ಇದಕ್ಕೆ ಕಾರಣ ಏನು? ಇದರ ಹಿಂದೆ ಹಲವು ಕಾರಣಗಳಿವೆ. ಏಷ್ಯಾದ ದೊಡ್ಡ ಆರ್ಥಿಕ ಶಕ್ತಿಗಳು. ಭಾರತ ಮತ್ತು ಚೀನಾ ಇಬ್ಬರು ಜಗತ್ತಿನ ದೊಡ್ಡ ಆರ್ಥಿಕ ರಾಷ್ಟ್ರಗಳು. ಚೀನಾಗೆ ಗೊತ್ತಾಗಿದೆ ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ರಾಷ್ಟ್ರ ಎಂದು. ಜಾಗತಿಕ ರಾಜಕೀಯ ಬದಲಾವಣೆ. ಇಂದು ಜಗತ್ತಿನಲ್ಲಿ ಅಮೆರಿಕ, ರಷ್ಯಾ, ಯುರೋಪ್ ಎಲ್ಲರ ನಡುವೆ ಹೊಸ ಮೈತ್ರಿಗಳು ರೂಪುಗೊಳ್ಳುತ್ತಿವೆ. ಈ ಸಂದರ್ಭದಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡದು. ಗಡಿ ಸಮಸ್ಯೆ ಇದ್ದರೂ ಸಹಕಾರ. ಭಾರತ ಮತ್ತು ಚೀನಾ ನಡುವೆ ಗಡಿ ಸಮಸ್ಯೆ ಇದೆ, ಆದರೆ ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧಗಳನ್ನು ಇನ್ನೂ ಮುಂದುವರೆದಿದೆ. ಇದರಿಂದ ಚೀನಾ ಹೇಳುತ್ತಿದೆ, ವೈಷಮ್ಯ ಬಿಟ್ಟು ಸಹಕಾರ ಹೆಚ್ಚಿಸೋಣ. ಭಾರತಕ್ಕೆ ಇದರಿಂದ ಏನು ಲಾಭ? ಸ್ನೇಹಿತರೆ, ಈ ಹೇಳಿಕೆ ಭಾರತಕ್ಕೆ ದೊಡ್ಡ ಗೌರವ ಕೊಡುತ್ತದೆ. ಏಕೆಂದರೆ ಇಂದು ಜಗತ್ತಿನ ದೊಡ್ಡ ದೇಶಗಳು ಭಾರತವನ್ನು ಪ್ರಮುಖ ಶಕ್ತಿಯಾಗಿ ನೋಡುತ್ತಿವೆ. ಇದರಿಂದ ಈ ಮೂವರು ಪ್ರಮುಖ ವಿಷಯಗಳನ್ನು ಸ್ಪಷ್ಟವಾಗುತ್ತವೆ. ಭಾರತ ಈಗ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಏಷ್ಯಾದ ಭವಿಷ್ಯದ ಭಾರತದಿಂದ ನಿರ್ಧಾರ ಆಗಬಹುದು. ಚೀನಾಕ್ಕೂ ಭಾರತ ಸಹಕಾರ ಬೇಕಾಗಿದೆ. ಇದರಿಂದ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಗೌರವ ಮತ್ತು ಪ್ರಭಾವ ಸಿಗುತ್ತದೆ. ಗೆಳೆಯರೆ, ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರ ಹೆಚ್ಚಾಗಬಹುದು. ಗಡಿ ಸಮಸ್ಯೆ ಪರಿಹಾರಕ್ಕೆ ಮಾತು ಹೆಚ್ಚಾಗಬಹುದು. ಏಷ್ಯಾದಲ್ಲಿ ಹೊಸ ರಾಜಕೀಯ ಸಮೀಕರಣ ಬರಬಹುದು. ಆದರೆ ಸ್ನೇಹಿತರೆ, ಈ ಹೇಳಿಕೆ ಒಂದು ಸಾಮಾನ್ಯ ಮಾತಲ್ಲ, ಇದು ಜಾಗತಿಕ ರಾಜಕೀಯ ಹೊಸ ಸಂದೇಶ. ಹಾಗಾದರೆ ಸ್ನೇಹಿತರೆ, ಚೀನಾದ ವಿದೇಶಾಂಗ ಸಚಿವರ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಭಾರತ ಜಾಗತಿಕ ರಾಜಕೀಯದಲ್ಲಿ ತನ್ನ ಪ್ರಭಾವವನ್ನು ಆಶ್ಚರ್ಯ ರೀತಿಯಲ್ಲಿ ಹೆಚ್ಚಿಕೊಂಡಿದೆ. ಒಂದು ಕಾಲದಲ್ಲಿ ಭಾರತವನ್ನು ಕೇವಲ ಅಭಿವೃದ್ಧಿಶೀಲ ರಾಷ್ಟ್ರ ಎಂದು ಮಾತ್ರ ಪರಿಗಣಿಸಲಾಗುತ್ತಿತ್ತು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇಂದು ಭಾರತ ಆರ್ಥಿಕತೆ, ತಂತ್ರಜ್ಞಾನ, ರಕ್ಷಣಾ ಕ್ಷೇತ್ರ ಮತ್ತು ರಾಜತಾಂತ್ರಿಕ ಸಂಬಂಧಗಳಲ್ಲಿ ಜಗತ್ತಿನ ಪ್ರಮುಖ ಶಕ್ತಿಗಳ ಸಾಲಿನಲ್ಲಿ ನಿಂತಿದೆ. ಅದರ ಕಾರಣದಿಂದಲೇ ಇಂದು ಚೀನಾ ಕೂಡ ಇದು ಭಾರತವನ್ನು ಒಂದು ಮುಖ್ಯ ಪಾಲುದಾರ ಎಂದು ಪರಿಗಣಿಸಲು ಆರಂಭಿಸಿದೆ. ಜಾಗತಿಕ ಭಾಷೆಯಲ್ಲಿ ಹೇಳುವುದಾದರೆ ಇದು ಭಾರತಕ್ಕೆ ದೊರೆತಿರುವ ರಾಜತಾಂತ್ರಿಕ ಗೌರವದ ಸಂಕೇತ. ಸ್ನೇಹಿತರೆ, ಜಗತ್ತಿನ ಭವಿಷ್ಯದಲ್ಲಿ ಏಷ್ಯಾ ಖಂಡದ ಪಾತ್ರ ಬಹಳ ದೊಡ್ಡದು. ಏಷ್ಯಾದಲ್ಲಿ ಎರಡು ದೊಡ್ಡ ಜನಸಂಖ್ಯೆ ರಾಷ್ಟ್ರಗಳು, ಭಾರತ ಮತ್ತು ಚೀನಾ. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಭಾರತ ಮತ್ತು ಎರಡನೇ ಸ್ಥಾನದಲ್ಲಿರುವ ರಾಷ್ಟ್ರ ಚೀನಾ. ಈ ಎರಡು ರಾಷ್ಟ್ರಗಳು ಒಟ್ಟಿಗೆ ಸಹಕಾರ ಮಾಡಿದರೆ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಬದಲಾಗಬಹುದು. ಆದ್ದರಿಂದಲೇ ಚೀನಾದ ವಿದೇಶಾಂಗ ಸಚಿವರು ಹೇಳಿರುವ ಮಾತು, ಭಾರತ ಮತ್ತು ಚೀನಾ ಪರಸ್ಪರ ಅವಕಾಶಗಳಾಗಬೇಕು. ಆದರೆ ಇಬ್ಬರು ದೇಶಗಳು ಒಟ್ಟಿಗೆ ಕೆಲಸ ಮಾಡಿದರೆ ಏಷ್ಯಾ ಜಗತ್ತಿನ ಪ್ರಮುಖ ಆರ್ಥಿಕ ಕೇಂದ್ರ ಆಗಬಹುದು ಎಂದು ಚೀನಾದ ವಿದೇಶಾಂಗ ಮಂತ್ರಿ ವಾಂಗ್ ಯಿ ಹೇಳ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಈ ಸಂಬಂಧ ಸಂಪೂರ್ಣವಾಗಿ ಸುಲಭವಾಗುವುದಿಲ್ಲ. ಭಾರತ ಮತ್ತು ಚೀನಾ ನಡುವೆ ಲಡಾಖ್ ಪ್ರದೇಶದಲ್ಲಿ ಗಡಿ ಸಮಸ್ಯೆ ಇನ್ನೂ ಇದೆ. ಇಂದಿನ ಕೆಲವು ವರ್ಷಗಳಲ್ಲಿ ಇಬ್ಬರು ದೇಶಗಳು ಸೈನ್ಯ ನಡುವೆ ಉದ್ವಿಗ್ನತೆ ಕೂಡ ಕಂಡುಬಂದಿದೆ. ಆದ್ದರಿಂದ ಇದು ಕೇವಲ ರಾಜಕೀಯ ಹೇಳಿಕೆ ಮಾತ್ರವೋ ಅಥವಾ ನಿಜವಾದ ಸಹಕಾರಕ್ಕೆ ದಾರಿ ಮಾಡಿಕೊಡುತ್ತಿರೋದು ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ, ಭಾರತ ಇದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಮಹತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ಇಂದು ಕೇವಲ ಚೀನಾದ ಹೇಳಿಕೆ ಮಾತ್ರವಲ್ಲ, ಇದು ಭಾರತಕ್ಕೆ ಒಂದು ದೊಡ್ಡ ಸಂದೇಶ. ಇಂದು ಜಗತ್ತಿನ ದೊಡ್ಡ ರಾಷ್ಟ್ರಗಳು ಭಾರತವನ್ನು ಗೌರವಿಸುವುದರಿಂದ ನೋಡುತ್ತಿವೆ. ಭಾರತ ಆರ್ಥಿಕ ಬೆಳವಣಿಗೆ, ತಂತ್ರಜ್ಞಾನದ ಪ್ರಗತಿ ಮತ್ತು ಜಾಗತಿಕ ರಾಜತಾಂತ್ರಿಕ ಕಾರಣದಿಂದ ಇಂದು ಭಾರತ ಜಗತ್ತಿನ ಪ್ರಮುಖ ನಿರ್ಧಾರವನ್ನು ಪ್ರಭಾವಿಸುವ ರಾಷ್ಟ್ರ ಬೆಳೆಯುತ್ತದೆ. ಹೀಗಾಗಿ ಸ್ನೇಹಿತರೆ, ಚೀನಾದ ವಿದೇಶಾಂಗ ಸಚಿವರು ಹೇಳಿರುವ ಮಾತು ಕೇವಲ ಒಂದು ರಾಜಕೀಯ ಹೇಳಿಕೆ ಮಾತ್ರವಲ್ಲ, ಇದು ಭಾರತ ಇಂದು ಜಾಗತಿಕ ವೇದಿಕೆಯಲ್ಲಿ ಎಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತಿದೆ ಎಂಬುದು ಸಾಕ್ಷಿ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ಸಂಬಂಧಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ಇಡೀ ಜಗತ್ತನ್ನೇ ಗಮನದಿಂದ ನೋಡುತ್ತದೆ. ಹಾಗಾದರೆ ಸ್ನೇಹಿತರೆ, ಚೀನಾದ ವಿದೇಶಾಂಗ ಸಚಿವರ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತ ಮತ್ತು ಚೀನಾ ನಿಜವಾಗಲೇ ಪಾಲುದಾರಿಕೆ ಆಗಬಹುದಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.